ವೆಲ್ಕಮ್ ಟು ದ ಭೂಮಿ ಬ್ಲಾಗ್ಸ್. ನಾವಿವತ್ತು ಹೋಗ್ತಿರೋದು ಬಂದು ಗೌಡ್ಗೆರೆಗೆ. ಸೊ ನಾವು ಬಸ್ಸಲ್ಲಿ ಹೊರಟ್ವಿ ಗೌಡ್ಗೆರೆಗೆ. ಆರಾಮಾಗಿತ್ತು, ಫ್ರೀಯಾಗಿತ್ತು ಬಸ್ಸು. ಹಾಗೆ ಹೊರಟು ನೇಚರ್ ಎಷ್ಟು ಎಂಜಾಯ್ ಮಾಡೋರು ಸಿಕ್ಕಿದ್ರೆ, ಸೊ ಗೌಡ್ಗೆರೆಗೆ ಹೋಗೋರು ಪ್ರತಿಯೊಬ್ಬರು ನೇಚರ್ ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ವಾತಾವರಣ. ನನಗೆ ಅನಿಸಿದ್ದೇನು ಅಂತಂದರೆ, ತಾಯಿ ಅವರಿರೋ ಜಾಗಕ್ಕೆ ಮಾತ್ರ ಮಳೆ ಉಯಿಸ್ಕೊಂಡು ಬೇರೆ ಕಡೆ ಎಲ್ಲ ಬರಗಾಲ ಕೊಟ್ಟಿದ್ದಾರೇನೋ ಅಂತ ಅನಿಸೋಷ್ಟು ಫೀಲ್ ಆಗೋಯ್ತು. ಯಾಕಂದರೆ ಅಷ್ಟು ಹಚ್ಚ ಹಸಿರಿಂದ ಕೂಡಿತ್ತು ಪ್ರದೇಶ. ಸೊ ಅಲ್ಲಿ ಹಳ್ಳಿ ಆಗಿರ್ಬೋದು ನೋಡಿ, ಕೆರೆ ತುಂಬ ಎಷ್ಟು ನೀರಿದೆ. ಮೊನ್ನೆ ಕಬ್ಬಾಳಿಗೆಲ್ಲ ಹೋಗಿದ್ವಲ್ಲ, ಸೊ ಅಲ್ಲೆಲ್ಲ ಕೆರೆಯಲ್ಲಿ ನೀರೇ ಇಲ್ಲ. ಹೀಗಿತ್ತು ನಮ್ಮ ಜರ್ನಿ. ನೇಚರ್ ಎಂಜಾಯ್ ಮಾಡ್ಕೊ ಹೋಗೋರಿಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಗೌಡ್ಗೆರೆ. ಸೊ ಇದು ನಾನು ಹೋಗ್ತಿರೋದು ಗೌಡ್ಗೆರೆಗೆ 6 ಟೈಮ್ಸ್ ಇರ್ಬೋದು ಮೇ ಬಿ. ಯಾಕಂದರೆ ಇದಕ್ಕೆ ಮುಂಚೆ ನನ್ನ ಹಸ್ಬೆಂಡ್ ಜೊತೆ ಹೋಗ್ತಿದ್ದೆ. ಫಸ್ಟ್ ಟೈಮ್ ನಮ್ಮ ಚಿಕ್ಕಮ್ಮವ್ರ ಜೊತೆ ಹೋಗ್ತಾಯಿದ್ದೀನಿ. ಒಂಥರ ಫೀಲ್ ಇಸ್ ಗುಡ್, ಚೆನ್ನಾಗಿತ್ತು ವಾತಾವರಣ. ಹಾಗೆ ಗೌಡ್ಗೆರೆ ಬಂದ್ವಿ. ಗೌಡ್ಗೆರೆ ಎಂಟ್ರೆನ್ಸ್ ಯಪ್ಪ ಎಷ್ಟು ರಶ್ ಇತ್ತು ಅಂತಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ರಶ್ ಇತ್ತು. ಸೊ ಇಷ್ಟು ರಶ್ ಇರುತ್ತೆ ಅಂದ್ಕೊಂಡಿಲ್ಲ. ನಾವು ರೀಚ್ ಆದಾಗ 9 ಗಂಟೆ ಆಗಿತ್ತು. ಸೊ 9 ಗಂಟೆಗೆ ಅಷ್ಟು ರಶ್ ಆಗಿ ಕೂತಿತ್ತು. ಆಮೇಲೆ ಫಸ್ಟು ನನ್ನ ಗಂಡನ ಜೊತೆ ಬಂದಾಗ ಡೈರೆಕ್ಟ್ ಎಂಟ್ರಿ ಇರ್ತಿತ್ತು. ಬಟ್ ಏನಾಯಿತು ಅಂತಂದರೆ, ಇವಾಗ ಡೈರೆಕ್ಟ್ ಎಂಟ್ರಿ ಇಲ್ಲ, ಆ ಕಡೆಯಿಂದ ಬಳಸ್ಕೊಂಡು ಬರಬೇಕು. ಅದೇ ಸ್ವಲ್ಪ ಲೇಟ್ ಆಯಿತು. ಬಟ್ ಜನ ಮಾತ್ರ ಹೆವಿ ರಶ್ ಇದ್ರಪ್ಪ. ನಿಜವಾಗ್ಲೂ ಭಾನುವಾರ ಟೈಮಲ್ಲಿ ಹೋಗಬಾರ್ದು. ಸೊ ಕ್ಯೂವಲ್ಲಿ ಹೋಗ್ತಾಯಿದ್ದೋ. ಬಟ್ ಏನಂತಂದರೆ, ಈ ದೇವಸ್ಥಾನದಲ್ಲಿ ದುಡ್ಡು ಕೊಟ್ಟು ಸೊ ಟಿಕೆಟ್ ತೊಗೊಂಡು ಹೋಗೋಂಗಿಲ್ಲ. ಡೈರೆಕ್ಟ್ ಎಲ್ಲರಿಗೂ ಮಾಮೂಲಿ ಥರನೇ ದರ್ಶನ. ಇದೊಂದು ತುಂಬ ಇಷ್ಟ ಆಯಿತು. ಈ ದೇವಸ್ಥಾನದಲ್ಲಿ ನನ್ನ ಮಗಳಲ್ಲಿರೋ ದೇವ್ರಿಗೆಲ್ಲ ಕೈ ಮುಗಿತಾ ಇದ್ಲು. ಸಖತ್ ಖುಷಿಯಾಗೋಯ್ತು. ಹೇಳಿಲ್ಲ ಕೈ ಮುಗಿತಾನೆ ಅವಳೆ. ಆಮೇಲೆ ಮಧ್ಯದಲ್ಲಿ ದೂರಿಸ್ಕೊಂಡು ಎಲ್ಲರಿಗಿಂತ ಮುಂಚೆ ಹೋಗ್ತಿದ್ಲು. ಅಲ್ಲಿ ನೋಡಿ ಎಷ್ಟು ದೇವ್ರ ಮೇಲೆ ಭಕ್ತಿ ಅಂದರೆ, ನನಗಿಲ್ಲ, ನನ್ನ ಗಂಡಂಗೆ ಸ್ವಲ್ಪ ಐತೆ, ಬಟ್ ಇವಳಿಗೆ ಹೆವಿ ಐತೆ ದೇವ್ರ ಮೇಲೆ ಭಕ್ತಿ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ರಶ್ ಇತ್ತು ಅಂದರೆ, ತಿರ್ಗಿಸ್ಕೊ ಹೋಗೋಷ್ಟೊತ್ತಿಗೆ ಕಾಲು ನೋವು ಬಂದುಬಿಡ್ತು ಅಂದ್ಕೊಳ್ಳಿ. 3 ಕಿಲೋಮೀಟ್ರ್ 4 ಕಿಲೋಮೀಟ್ರು ರೌಂಡ್ ಹಾಕ್ಕೊಂಡು ಹಾಕಿರೋ ಜಾಗದಲ್ಲೇ ರೌಂಡ್ ಹಾಕ್ಕೊಂಡು ಹೋಗಿದ್ದೀವಿ. ಅಷ್ಟು ಕ್ರೌಡ್ ಇತ್ತು. ಭಾನುವಾರ ನಿಜವಾಗ್ಲೂ ಬರಬೇಡಿ. ಮಧ್ಯದಲ್ಲಿ ಒಂದು ಚಾಕ್ಲೇಟ್ ಕೊಡ್ತೀವ್ರಿ, ಯಾಕಂದರೆ ಲೋ ಬಿ ಪಿ ಪೇಷಂಟ್ಗಳು ಇರ್ತಾರಲ್ಲ, ಸೊ ಅದರಿಂದ. ಆಮೇಲೆ ಫ್ಯಾನ್ ವ್ಯವಸ್ಥೆ ಇದೆ, ಅದು ಒಂಥರ ಇಷ್ಟ ಆಯಿತು. ನನ್ನ ಮಗಳು ಪೂಜೆ ಬುಟ್ಟಿ ನನ್ನ ತಂಗಿ ಎತ್ಕೊಂಡಿದ್ಲು. ಏನಪ್ಪ ನನ್ನ ಕೈಲಿ ಇಟ್ಕೊಳ್ಳೋಲ್ಲ ಅಂತ ಅವಳ ಕೈ ಕೊಟ್ಟಿದ್ದೆ. ಇಲ್ಲ ನಾನು ಎತ್ಕೋತೀನಿ ಅಂತ ಅಂದ್ಬಿಟ್ಟು ಅವಳೇ ಎತ್ಕೊಂಡು ಬಂದು ಪೂಜೆ ಬುಟ್ಟಿ. ನೋಡಿ ಹೇಗೆ ತೋರಿಸ್ತಾ ಇದ್ದಾಳೆ ಪೂಜೆ ಬುಟ್ಟಿನ. ನನಗೇನೋ ಕವರಲ್ಲಿ ಎತ್ಕೊಂಡು ಹೋಗಬೇಕು ಪೂಜೆ ಮಾಡಿಸ್ಕೊಳಕ್ಕಂದ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೇ ಪೂಜೆ ಬುಟ್ಟಿನೇ ಇಸ್ಕೊಂಡೆ. ಅಲ್ಲಿ ತಾಯಿ ದರ್ಶನ ಮಾಡ್ಕೊ ಬರೋಷ್ಟೊತ್ತಿಗೆ 10:15 ಆಗಿತ್ತು. 10:15 11 ಗಂಟೆ. ಹೊಟ್ಟೆ ಹಸಿತಿತ್ತು. ತಾಯಿ ದರ್ಶನ ಅಲ್ಲಿ ಇದ್ದಿದೆಯಲ್ಲ, ಸೊ ಅಲ್ಲಿ ದರ್ಶನ ಮಾಡೋಣ ಅಂದ್ಕೊಂಡೆ. ಬಟ್ ರಶ್ ಇದ್ರು ಅಂದ್ಬಿಟ್ಟು ಊಟಕ್ಕೆ ಬಂದೆ ಡೈರೆಕ್ಟು. ಸೊ ಊಟ ಬಂದು ಹೀಗಿತ್ತು. ಸೊ ಯಾರು ಊಟ ವೇಸ್ಟ್ ಮಾಡಬೇಡಿ. ಎಷ್ಟು ತಿಂತೀರೋ ಅಷ್ಟು ಹಾಕಿಸ್ಕೊಂಡು ತಿನ್ನಿ. ಯಾಕಂದರೆ ಊಟಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇದೆ. ಸೊ ಊಟ ವೇಸ್ಟ್ ಮಾಡಬೇಡಿ. ಇದನ್ನು ಊಟ ಮುಗಿಸ್ಕೊಬಂದಿದ್ದೆ ನಾವು ಮ್ಯೂಸಿಯಮ್ಗೆ. ಸೊ ದೇವಿ ವಿಗ್ರಹ ಕೆಳಗಡೆ ಇರೋದು ಮ್ಯೂಸಿಯಮ್ಮು. ಕೆಲವೊಬ್ಬರು ನೋಡಲ್ಲ, ಹಾಗೆ ಹೋಗ್ತಾರೆ. ಬಟ್ ನೋಡೋಕ್ಕೆ ತುಂಬ ವಿಷಯ ಇರುತ್ತಲ್ಲಿ. ಸೊ ಏನಂತ ಹೇಳಬೇಕು ಅಂತ ಹೇಳೋಕ್ಕಾಗಲ್ಲ ಅದನ್ನು. ಕನಕದಾಸರು, ಪುರಂದರದಾಸರು, ಪ್ರತಿಯೊಂದು ಬೇಡರ ಕಣ್ಣಪ್ಪ ಆಗಿರ್ಬೋದು, ಸೊ ವಿಜ್ಞಾನದ ಬಗ್ಗೆ ಮಾಹಿತಿ ಆಗಿರ್ಬೋದು, ನಮ್ಮ ತುಂಗಭದ್ರಾ ಜಲಾಶಯ, ಅಣೆಕಟ್ಟುಗಳು, ಸೊ ಪ್ರತಿಯೊಂದು ವಿಷಯನೂ ನೋಡ್ತಾ ಹೋದರೆ ಸಿಗ್ತಾ ಹೋಗುತ್ತೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ದೇಶ ಆಳಿದ ಪ್ರತಿಯೊಬ್ಬರೂ ಕೆಂಪೇಗೌಡರಿಂದ ಹಿಡ್ದು ಪ್ರತಿಯೊಬ್ಬರು ಸಿಗ್ತಾ ಹೋಗ್ತಾರೆ. ಆಮೇಲೆ ಹಳ್ಳಿ ನೇಚರ್ ಸಿಗುತ್ತೆ. ಸೊ ಆಗಿನ ಕಾಲದಲ್ಲಿ ಹೇಗೆ ಸೀರೆ ನೇಯ್ತಾ ಇದ್ರು, ಸೊ ಮಡಿಕೆ ಮಾಡೋದಾಗಿರ್ಬೋದು, ಹಾಗೆ ಅಕ್ಕಸಾಲಿಗ, ಪ್ರತಿಯೊಂದು ವಿಷಯನೂ. ಸೊ ಅಂದರೆ ಇವಾಗಿನ ಟ್ರೆಂಡಲ್ಲಿ ನಮಗೇನು ಅದೇನೂ ಗೊತ್ತಿಲ್ಲ. ಸೊ ಅದೆಲ್ಲ ಪ್ರತಿಯೊಂದು ನೋಡ್ತಾ ಹೋದರೆ ಸಿಗ್ತಾ ಹೋಗುತ್ತೆ. ಸೊ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ನೋಡಿ, ಒನಕೆ ಓಬವ್ವ ಪ್ರತಿಯೊಬ್ಬರು ಸೈನಿಕರನ್ನು, ಸೊ ಹೈದರಾಲಿ ಸೈನಿಕರನ್ನ ಸಾಯಿಸಿರೋ ದೃಶ್ಯ ಆಗಿರ್ಬೋದು, ನೀವು ಈ ಚಿತ್ರದಲ್ಲಿ ವಿವರಣೆ ಸೊ ನೋಡ್ಬೋದು. ಹಾಗೆ ನೋಡಿ, ಸೊ ಆಗಿನ ಕಾಲದಲ್ಲಿ ಏನದು ಮರದ ಕೆಳಗಡೆ ಪಾಠ ಹೇಳ್ಕೊಡ್ತಿದ್ರಲ್ಲ, ಸೊ ಅದನ್ನು ನೋಡ್ಬೋದು. ಪ್ರತಿಯೊಬ್ಬರು ಕೆಂಪೇಗೌಡರು ನಮ್ಮ ಬೆಂಗಳೂರು ನಿರ್ಮಾಣ ಮಾಡಿದವರು. ಸೊ ನಮ್ಮ ಬೆಂಗಳೂರಲ್ಲ, ನಾವು ಕನಕಪುರ, ಆದರೆ ಬೆಂಗಳೂರಿಗೆ ಇದೇ ಆಗುತ್ತಲ್ಲ. ಸೊ ಇಲ್ಲಿಂದ ಸ್ವಲ್ಪ ಎಂಟ್ರಿ ತೊಗೊಂಡ್ರೆ ದೇವ್ರ ವಿಗ್ರಹಗಳು ಸಿಗುತ್ತೆ. ಸೊ ದೇವ್ರ ವಿಗ್ರಹಗಳೆಲ್ಲ ಮೂರ್ತಿಗಳು ಸಿಗುತ್ತೆ. ಒಂದೊಂದು ಕಾಳಿ ಅವತಾರ ಆಗಿರ್ಬೋದು,
ಪ್ರತಿಯೊಂದು ರೂಪನೂ ಸಿಗ್ತಾ ಹೋಗುತ್ತೆ ನೋಡ್ತಾ ಹೋದರೆ. ತಾಯಿನ ನೋಡ್ತಾ ಇದ್ರೆ 2 ಕಣ್ಣು ಸಾಲಲ್ಲ. ಸೊ ಪ್ರತಿಯೊಬ್ಬರು ಬಂದವರು ಮ್ಯೂಸಿಯಂ ನೋಡಿಕೊಂಡು ಹೋಗಿ. ಸೊ ₹50 ದೊಡ್ಡ ವಿಷಯ ಅಲ್ಲ, ಎಲ್ಲೋ ಖರ್ಚು ಮಾಡಿಬಿಡ್ತೀವಿ. ಸೊ ಇದನ್ನು ನೋಡ್ಕೊಂಡು ಹೋಗಿ ಕಣ್ಣು ತುಂಬಿಸ್ಕೊಂಡು. ಬಟ್ ನಾನು ನನ್ನ ಹಸ್ಬೆಂಡ್ ಜೊತೆ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ, ಕ್ರೌಡ್ ಇರಲಿಲ್ಲ, ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಹೋಗಿದ್ದೀನಿ. ಬಟ್ ನಮ್ಮ ಚಿಕ್ಕಮ್ಮವ್ರ ಜೊತೆ ಹೋದರೆ ಯಾಕೆ ಇಷ್ಟೊಂದು ಕ್ರೌಡ್ ಆಗುತ್ತೋ ಗೊತ್ತಿಲ್ಲ. ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೇ, ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ನೀದಿರೇ. ಮರೆತು ಮರೆತು ಎಲ್ಲ ಮರೆತು ನಂದು ಸ್ವಲ್ಪ ವೀಡಿಯೋ ಇರಲಿ ಅಂತ ಸೊ ನನ್ನ ತಂಗಿ ಕೈಗೆ ಫೋನ್ ಕೊಟ್ಟು ವೀಡಿಯೋ ಕ್ಯಾಪ್ಷನ್ ಮಾಡ್ಕೊ ಅಂತ ಅಂದೆ. ಸೊ ಅವಳು ಮಾಡ್ಕೊಂಡ್ಳು, ಪರವಾಗಿಲ್ಲ. ಫಸ್ಟ್ ಟೈಮ್ ಆ ಥರ ನಾನು ರಿಯಾಕ್ಷನ್ ಮಾಡಿದ್ದು. ಇಲ್ಲಿ ಶಿವಾಜಿಯವ್ರನ್ನ ನೋಡ್ಬೋದು ನೀವು. ನನ್ನ ಮಗಳು ಯಾಕೆ ಹೋಗಿ ಹೋಗಿ ಆ ಕಂಬ ಹತ್ಬಿಟ್ಟು ಹೋಗಿ ಹೋಗಿ ಅಲ್ಲಿರೋರನ್ನೆಲ್ಲ ತಪ್ಕೋತಿದ್ಲು, ನನಗೊಂದು ಗೊತ್ತಾಗಲ್ಲ. ಅವ್ರ ಅಜ್ಜಿದು ಅವ್ರ ತಾತ ಏನಾರ ಆಗಿದ್ರು ಏನೋ ಜನ್ಮದಲ್ಲಿ. ಹೋಗಿ ಹೋಗಿ ತಪ್ಕೊಳ್ಳೋದು, ಮೀಸೆ ಮುಟ್ಟೋದು, ಅವ್ರ ಬಟ್ಟೆ ಇದೆಲ್ಲ ಮಾಮೂಲಿ ಇದು ಮಾಡೋದು ಎಲ್ಲ ಮಾಡ್ತಿದ್ಲು. ಸೊ ಇದನ್ನು ನೋಡ್ಬೋದು, ನಮ್ಮ ವಿಜ್ಞಾನಿಗಳು ತಯಾರು ಮಾಡಿರೋದು ಆಕಾಶಯಾನ. ಸೊ ಹೀಗಿತ್ತು. ಸೊ ಮ್ಯೂಸಿಯಂ ಪ್ರತಿಯೊಬ್ಬರು ನೋಡಿ, ಚೆನ್ನಾಗಿದೆ. ಇದೇನು ಅಂತ ನನಗೂ ಗೊತ್ತಾಗಲಿಲ್ಲ. ಸೊ ಅಲ್ಲಿ ಹಾಕಿರೋದನ್ನ ಓದಿ ನೋಡಿ ತಿಳ್ಕೊಂಡೆ ಬಿಟ್ಟರೆ ಇದು ಸೊ ಗಲ್ಗೆ ಹಾಕ್ತಿರೋದು ಯಾರನ್ನ ಅದನ್ನು ಸರಿಯಾಗಿ ಮರ್ತೋಗೈತೆ. ನೆನ್ನೆ ನೋಡಿದ್ದು ಇವತ್ತೇ ಮರ್ತೋಗೈತೆ. ಯಾಕೋ ನೆನಪಿನ ಶಕ್ತಿ ಸ್ವಲ್ಪ ದಿನ ಕಮ್ಮಿ ಆಗ್ತಿದೆ ಅಂತ ಹೇಳ್ಬೋದು ನನ್ನ ವಿಷಯದಲ್ಲಿ. ಯಾಕೆ ಹಿಂಗೆ ಆಗ್ತಾಯಿದೆ? ಸೊ ಬಾದಾಮಿ ತಿನ್ನಬೇಕಾಗತ್ತೆ, ನಮ್ಮ ಭಾರತಾಂಬೆ. ನನ್ನ ತಂಗಿ ಎಲ್ಲರಿಗೂ ಕೈ ಮುಗಿಯೋದು, ಜೊತೆಗೆ ಅಕ್ಕ ಫೋಟೋ. ಇಲ್ಲಿಗೆ ಬಂದ್ವಾ, ಮಡಿಕೆ ಮಾಡೋದಾಗಿರ್ಬೋದು, ಕುಂಬಾರು. ಸೊ ಅದ್ರ ತಾವು ನಿಂತ್ಕೊಬಿಟ್ಟು, ಅಕ್ಕ ನೇಚರ್ ಐತೆ, ಹಳೆ ಮನೆ ಫೋಟೋ ತೆಗಿ ಅಂತ. ಅಲ್ಲಿ ಫೋಟೋ ತೆಗಿಯೋಕ್ಕಾಗಲ್ಲ, ಪ್ಲೇಸ್ ಅಷ್ಟೊಂದು ಇಲ್ಲ. ಬೇರೆ ವೀಡಿಯೋ ಮಾಡ್ಕೊಬೋದು ಬಿಟ್ಟರೆ ಫೋಟೋ ತೆಗಿಯೋಕ್ಕಾಗಕ್ಕ. ಫೋಟೋ ತೆಗಿ. ಯಪ್ಪ, ಆ ಮರ ನೋಡ್ರಿ ಎಷ್ಟು ಕ್ಯೂಟಾಗೈತೆ ಅಂದರೆ. ಸೊ ಲಿಟ್ಲಿ ಸೂಪರ್ ನೋಡಿ. ತುಂಬ ಇದೆಲ್ಲ ನೋಡೋಕ್ಕೆ ನಿಜವಾಗ್ಲೂ ಇನ್ನೊಂದು ಜನ್ಮ ಹುಟ್ಟು ಬರಬೇಕು. ಸೊ ಅದನ್ನು ಹಳೆ ದಿನಗಳು ನೆನ್ಪು ಮಾಡ್ಕೊಳ್ಳೋದಿದೆಯಲ್ಲ, ಸೊ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೋಡಿ ಪ್ರತಿಯೊಂದಾಗಿರ್ಬೋದು, ಅವ್ರನ್ನೆಲ್ಲ ನೋಡಿದ್ರೆ ನಮ್ಮ ಅಜ್ಜಿದಿರು ಇದೇ ಥರ ಮಾಡ್ತಿರೋ ಅನ್ಸುತ್ತಲ್ಲ. ಇದು ಗಾಣ, ಎಣ್ಣೆ ತೆಗಿತಿದ್ರಲ್ಲ, ಇವಾಗೆಲ್ಲ ಮಿಷಿನ್ ಬಂದಿದೆ. ಸೊ ಆವಾಗ ಗಾಣ ಅಂತ ಇರ್ತಿತ್ತು. ಸೊ ಇದು ಬಂದು ಕುಲ್ಮೆ, ಚಾಕು ಚೂರಿ ಎಲ್ಲ ತಟ್ಟಿ ಮಾಡ್ತಾರಲ್ಲ, ಅದು ಕುಲ್ಮೆ. ಇದು ಬಂದು ದಿನಸಿ ಅಂಗಡಿ. ಈ ಥರ ಸುಮಾರು ಸಿಗ್ತಾ ಹೋಗುತ್ತೆ ನೋಡ್ತಾ ಹೋದರೆ. ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು, ನನ್ನ ಚೆಲುವಿನ ನಂದನ. ಮಧುರೈ ಬಂಧನ. ಸೊ ಮೇನ್ ಈ ಚೌಕಾಬಾರ ನೋಡಿದಾಗ ನಮ್ಮ ಹಳೆ ದಿನಗಳು ನೆನಪಾಯಿತು. ಈ ಯುಗಾದಿ ಹಬ್ಬದ ಟೈಮಲ್ಲಿ ರಜಾ ಕೊಟ್ಟಿದ್ದಕ್ಕೂ ಸ್ಕೂಲು. ಸೊ ನಾವು ಚೌಕಾಬಾರ ಆಡ್ಕೊಂಡೇ ಕೂತ್ಕೋತಿದ್ದೋ. ಸೊ ಅದು ಮಾತ್ರ ತುಂಬ ಮೆಮೊರೇಬಲ್ ಆಗಿತ್ತು ಅದನ್ನು ನೋಡಿದ್ದು ಚೌಕಾಬಾರ. ಸೊ ಇದು ಬಂದು ಕೆಳಗಡೆ ನಾನು ಕ್ಯಾಪ್ಷನ್ ತಗೊಂಡಿಲ್ಲ, ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಖಾಲಿ ಇರುವೆ
ಸೊ ನನಗೂ ಮಾತಾಡಿ ಮಾತಾಡಿ ಸಾಕಾಯ್ತು ಅಂತ ಬ್ರೇಕ್ ತೊಗೊಂಡೆ. ನನ್ನ ತಂಗಿ ಎಲೆ ಹಿಡ್ಕೊತೀನಿ ಫೋಟೋ ತೆಗಿ, ಅಲ್ಲಿ ಕುತ್ಕೋತೀನಿ ಫೋಟೋ ತೆಗಿ, ಇದೇ ಆಯಿತು ಅವಳದು. ಅವಳು ಫಸ್ಟ್ ಟೈಮ್ ಅಲ್ಲ ಸೊ ವಿಸಿಟ್ ಕೊಟ್ಟಿದ್ದು, ಹಾಗಾಗಿ ಅವಳಿಗೆ ಆ ಥರ ಅನುಭವ ಆಗ್ತಿತ್ತು. ನಮ್ಮ ಕೃಷ್ಣರಾಜ ಒಡೆಯರ್, ಸೊ ಇದು ಮೇ ಬಿ ನರ್ಮದಾ ನದಿ ಇರಬೇಕು. ಎಸ್, ನರ್ಮದಾ ನದಿ ಅಣೆಕಟ್ಟು. ಸೊ ಈ ಥರ ಐತೆ. ಇಲ್ಲಿಗೆ ಕಪಿಲ ಪ್ರತಿಯೊಂದೂ ಸಿಗ್ತಾ ಹೋಗ್ತವೆ ನೋಡ್ತಾ ಇದ್ದರೆ. ಹೇಳ್ತಿಲ್ವಾ, ಪ್ರತಿಯೊಂದು ಇತಿಹಾಸನೂ ತಿಳ್ಕೊಬೋದು. ಶಿವಲಿಂಗ, ಸೊ ಸೋಮೇಶ್ವರ ಶಿವಲಿಂಗ ಆಗಿರ್ಬೋದು, ಸೊ ಜ್ಯೋತಿರ್ಲಿಂಗ ಆಗಿರ್ಬೋದು, ಪ್ರತಿಯೊಂದು ಲಿಂಗ ಸ್ಥಾಪನೆಯೂ ಮಾಡಿದ್ದಾರೆ ಅದೇ ಥರ ಸೇಮ್ ಟು ಸೇಮು. ಸೊ ನಾವಂತೂ ಅಲ್ಲಿಗೆಲ್ಲ ಹೋಗಿ ಸುತ್ತಾಡ್ಕೊಬರೋಷ್ಟು ಪೇಷನ್ಸ್ ಇಲ್ಲ. ಸೊ ಇಲ್ಲೇ ನೋಡ್ಕೊಳ್ವಾ, ಆಂಧ್ರದ ಕೇದಾರ್ನಾಥ್ ಆಗಿರ್ಬೋದು, ಪ್ರತಿಯೊಂದು ಕಾಶಿದು ವಿಶ್ವೇಶ್ವರಯ್ಯನೂ ಅಲ್ಲೇ ಇದ್ದಾರೆ, ಕಾಶಿ ವಿಶ್ವನಾಥನು ಪ್ರತಿಯೊಬ್ಬರೂ ಅಲ್ಲೇ ಇದ್ದಾರೆ. ಎಲ್ಲರಿಗೂ ಇಲ್ಲಿಂದನೇ ಕೈ ಮುಕ್ಕೊಂಡು ಮಾಡಿರೋ ಪಾಪಗಳನ್ನೆಲ್ಲ ಕಳ್ಕೊಂಡು ಸೊ ಅಲ್ಲಿಂದ ಈಚೆ ಕಡೆ ಎಂಟ್ರಿ ಬರ್ತೀವಿ. ಸೊ ಆದರೂ ನಮ್ದು ಇನ್ನೂ ಮುಗ್ದಿಲ್ಲ ಕತೆ, ಬರೀ ರಾಜರುಗಳೇ ಸಿಗ್ತಾವ್ರೆ. ಸದ್ಯಕ್ಕೇನು ಪನಿಷ್ಮೆಂಟ್ ಕೊಡಲಿಲ್ಲ ಅಂದರೆ ಸಾಕು. ಸದ್ಯಕ್ಕೆಲ್ಲ ಹೊಗೆ ಹಾಕಿಸ್ಕೊಂಡಾರಲ್ವ, ಕೊಡಲ್ಲ ಪನಿಷ್ಮೆಂಟು, ನಮ್ಮ ಹಿಂಸೆ ತಡ್ಕೊಳ್ಳಿ ಸಾಕು. ನನ್ನ ತಂಗಿ ಅವ್ರಿಗೆ ಹಾಕಿರೋ ಒಡವೆ ಒರಿಜಿನಲ್ಲ ಚಿನ್ನದ ಅಂತ ಕೇಳ್ತಾ ಇದ್ಲು. ಹೋಗು ಒಂದು ಎತ್ಕೊಬಾ ಟೆಸ್ಟ್ ಮಾಡಿಸುವ ಅಂತಿದ್ದೆ. ಇಲ್ಲಿ ಋಷಿಗಳೆಲ್ಲ ಪಾಪ ತಪಸ್ ಮಾಡ್ತಿದ್ರು. ನನ್ನ ತಂಗಿ ಉತ್ತರೊಳಗಡೆ ಕೈ ಹಾಕಿ ಅಂತಂತಂದರೆ ಯಪ್ಪ ಬೇಡ, ಅದು ನೋಡಿದ್ರೇ ಭಯ ಆಗುತ್ತೆ ಅಂತಿದ್ಲು. ಮಾತ್ರ ಉತ್ತ ಸೇಮ್ ಉತ್ತ ಇದ್ದಂಗೆ ಇದೆ. ಹಾಗಾಗಿ ಸೊ ನಿಜವಾಗ್ಲೂ ಮ್ಯೂಸಿಯಂ ಮಾತ್ರ ತುಂಬ ಚೆನ್ನಾಗಿದೆ. ಇದು 3ನೇ ಸತಿ ಹೇಳ್ತಿದ್ದೀನಿ, ಬೇಜಾರಂತೂ ಮಾಡ್ಕೋಬೇಡಿ. ಸೊ ವಿಸಿಟ್ ಮಾಡಿ, ಒಂದು ಸತಿ ಆದರೂ ವಿಸಿಟ್ ಮಾಡಿ. ತಾಯಿ ಚಾಮುಂಡೇಶ್ವರಿ ಕೈ ಮುಗ್ದು ಸೊ ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ, ದೇವ್ರುಗಳು ಆಗಿರ್ಬೋದು, ಬೇಡರ ಕಣ್ಣಪ್ಪ ಸ್ವಲ್ಪ ಐತಿನ ಮುಗಿಸ್ಕೊಂಡು ಈಚೆ ಕಡೆ ಬರ್ತೀವಿ. ಹಾಗೆ ನೋಡ್ತಾ ಇರಿ. ಸೊ ಆಂಜನೇಯ ನಮಸ್ತೆ. ನನ್ನ ಮಗಳು ಎಲ್ಲ ದೇವ್ರುಗಳಿಗೂ ಕೈ ಮುಗಿತಾಳೆ. ಯಾಕೆ ಇವಳು ಎಲ್ಲರಿಗೂ ಕೈ ಮುಗಿತಾಳೋ ಏನೋ ಒಂದು ಗೊತ್ತಾಗ್ತಿಲ್ಲ. ಸೊ ಇಲ್ಲಿಂದ ಹೊರಗಡೆ ಬಂದು ಬಸಪ್ಪ ಪ್ರತಿಯೊಬ್ಬರು ಮಲ್ಕೊಂಡಿರೋರನ್ನ ದಾಟ್ಕೊಂಡು ಹೋಗ್ತಿದ್ದು. ನಾವು ಮಲ್ಕೊಳ್ಳೋಣ ಅಂತ ಹೋದೋ, ಬಟ್ ಅಷ್ಟೊತ್ತಿಗೆ ಬಸವಣ್ಣ ಎಸ್ಕೇಪ್. ನಾವು ಹಾಗೆ ರಶ್ ಇತ್ತಲ್ಲ ಅವಾಗೇನೆ ಅಂತ ಅಂದ್ಬಿಟ್ಟು ಮ್ಯೂಸಿಯಮ್ಗೆ ಹೋಗಿದ್ದವರು ಆಮೇಲೆ ತಾಯಿ ತಾಗೆ ಎಂಟ್ರಿ ಕೊಟ್ಟು. ಸೊ ಏನಂದ್ರೆ ಹೇಳ್ತೀನಿ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಯಾವ ಟೈಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದನ್ನು ಮಾಡಿ. ಬಿಸಿಲಲ್ಲಿ ನಿಂತ್ಕೊಂಡು ರಶಲ್ಲಿ ನಿಂತ್ಕೊಂಡು ಅವಸ್ಥೆ ಪಡೋದಕ್ಕೆ ಆ ಟೈಮ್ನ ಇನ್ನೊಂದರಲ್ಲಿ ಸೇವ್ ಮಾಡಿ. ಟೇಕ್ ಕೇರ್, ಬಾಯ್.